ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಪೂಜೆ ಮುಗಿದ ತಕ್ಷಣ ನೀವು ಮಾಡುವ ಆ ಒಂದು ಸಣ್ಣ ಕೆಲಸ ನಿಮ್ಮ ಮನೆಯ ಶಾಂತಿ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನೇ ನಿರ್ಧರಿಸಬಲ್ಲದು ಎಂದು ನಿಮಗೆ ತಿಳಿದಿದೆ. ಇದು ಕೇವಲ ಒಂದು ಬಾಗಿಲ ಕಥೆಯಲ್ಲ, ಇದು ನಿಮ್ಮ ಕರ್ಮಗಳ ಜೊತೆಗಿನ ನಂಟು. ಪೂಜೆಯ ನಂತರ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕೆ ಅಥವಾ ತೆರೆದಿಡಬೇಕೆ? ಈ ಪ್ರಶ್ನೆಗೆ 99% ಜನರಿಗೆ ಸರಿಯಾದ ಉತ್ತರ ಗೊತ್ತಿಲ್ಲ. ಇಂದು ನಾನು ಹೇಳಲು ಹೊರಟಿರುವ ಸತ್ಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಬನ್ನಿ, ಈ ರಹಸ್ಯವನ್ನು ಭೇದಿಸೋಣ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಬಹುತೇಕ ಮನೆಗಳಲ್ಲಿ ಒಂದು ಸಾಮಾನ್ಯ ಗೊಂದಲವಿರುತ್ತದೆ. ಪೂಜೆ ತುಂಬಾ ಶ್ರದ್ಧೆಯಿಂದ ಮಾಡುತ್ತೇವೆ, ಆದರೆ ಪೂಜೆ ಮುಗಿದ ಮೇಲೆ ದೇವರ ಕೋಣೆಯ ಬಾಗಿಲನ್ನು ಹಾಕಬೇಕೋ ಅಥವಾ ಹಾಗೆಯೇ ಬಿಡಬೇಕೋ? ಕೆಲವರು ಮುಚ್ಚುವುದು ಸರಿಯೆಂದರೆ ಇನ್ನು ಕೆಲವರು ತೆರೆದಿಡುವುದೇ ಶ್ರೇಷ್ಠ ಎನ್ನುತ್ತಾರೆ. ಅಪೂರ್ಣ ಜ್ಞಾನ ಯಾವಾಗಲೂ ಅಪಾಯಕಾರಿ. ಹಾಗಾಗಿ ಇಂದು ನಾವು ಆಗಮಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಪ್ರಾಯೋಗಿಕ ಸತ್ಯಗಳನ್ನು ಇಟ್ಟುಕೊಂಡು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ. ದೇವಸ್ಥಾನಗಳಿಗೆ ಹೋದಾಗ ಪೂಜೆಯ ನಂತರ ಗರ್ಭಗುಡಿಯ ಬಾಗಿಲನ್ನು ಏಕೆ ಮುಚ್ಚುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅದರ ಹಿಂದಿನ ವಿಜ್ಞಾನ ನಿಮ್ಮ ಮನೆಗೂ ಅನ್ವಯವಾಗುತ್ತದೆ. ನಮ್ಮ ಪ್ರಾಚೀನ ಆಗಮಶಾಸ್ತ್ರದ ಪ್ರಕಾರ ದೇವಸ್ಥಾನಗಳಲ್ಲಿ ಪೂಜೆಯ ನಂತರ ಗರ್ಭಗುಡಿಯ ಬಾಗಿಲನ್ನು ಮುಚ್ಚುವ ಪದ್ಧತಿ ಇದೆ. ಇದರ ಹಿಂದಿನ ಪ್ರಮುಖ ಉದ್ದೇಶವೆಂದರೆ ಮಂತ್ರಪಠಣೆ ಮತ್ತು ಪೂಜೆಯಿಂದ ಉತ್ಪತ್ತಿಯಾದ ಆ ದೈವಿಕ ಶಕ್ತಿಯನ್ನು ಒಂದೇ ಸ್ಥಳದಲ್ಲಿ ಕೇಂದ್ರೀಕರಿಸಿಡುವುದು. ವಾಸ್ತುಶಾಸ್ತ್ರದಲ್ಲೂ ಸಹ ಈ ಸಂಪ್ರದಾಯಕ್ಕೆ ಬೆಂಬಲವಿದೆ. ಆದರೆ ಪ್ರಶ್ನೆ ಇರುವುದು, ದೇವಸ್ಥಾನದ ನಿಯಮ ನಮ್ಮ ಮನೆಗೆ ಅನ್ವಯವಾಗುತ್ತಾ ಎಂಬುದು. ನಿಮ್ಮ ಪೂಜಾ ಕೋಣೆಯಲ್ಲಿ ಹಚ್ಚಿದ ಧೂಪದ ಸುಗಂಧ ಮತ್ತು ಪಾಸಿಟಿವ್ ಎನರ್ಜಿ ಕ್ಷಣಾರ್ಧದಲ್ಲಿ ಮಾಯವಾಗಬಾರದು ಅಂದರೆ ನೀವು ಏನು ಮಾಡಬೇಕು? ಬಾಗಿಲು ಮುಚ್ಚಬೇಕು ಎನ್ನುವವರು 3 ಪ್ರಮುಖ ಕಾರಣಗಳನ್ನು ನೀಡುತ್ತಾರೆ. ಪೂಜೆಯಿಂದ ಹುಟ್ಟಿದ ಪವಿತ್ರ ಶಕ್ತಿ ಕೋಣೆಯಲ್ಲೇ ಉಳಿಯಲಿ ಎಂಬುದು. ಪವಿತ್ರತೆ, ಕರ್ಪೂರ ಮತ್ತು ಧೂಪದ ಸಾತ್ವಿಕ ಸುಗಂಧ ಹೊರಗೆ ಹೋಗದೆ ಅಲ್ಲೇ ನೆಲೆಸಲಿ. ಸುರಕ್ಷತೆ, ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಅಥವಾ ಸಾಕು ಪ್ರಾಣಿಗಳಿಂದ ವಿಗ್ರಹಗಳಿಗೆ ಹಾನಿಯಾಗದಂತೆ ತಡೆಯುವುದು ಮತ್ತು ಹೊರಗಿನ ಧೂಳು ಒಳಗೆ ಹೋಗದಂತೆ ನೋಡಿಕೊಳ್ಳುವುದು. ದೇವರು ಕೇವಲ ಪೂಜಾ ಕೋಣೆಗೆ ಸೀಮಿತವಾಗಬೇಕೆ ಅಥವಾ ಇಡೀ ಮನೆಯನ್ನು ಆವರಿಸಬೇಕೆ? ಬಾಗಿಲು ತೆರೆದಿಟ್ಟರೆ ಏನಾಗುತ್ತದೆ ಗೊತ್ತಾ? ಬಾಗಿಲು ತೆರೆದಿಟ್ಟರೆ ಎನ್ನುವವರ ನಂಬಿಕೆಯೂ ಕೂಡ ಬಲವಾಗಿದೆ. ಸಕಾರಾತ್ಮಕ ಶಕ್ತಿಯ ಪ್ರಸಾರ. ದೇವರ ಕೋಣೆಯ ದೈವಿಕ ಶಕ್ತಿಯು ಮನೆಯ ಹಾಲ್, ಅಡುಗೆ ಮನೆ ಹೀಗೆ ಎಲ್ಲೆಡೆ ಹರಡಿ ಇಡೀ ಮನೆಯ ವಾತಾವರಣವನ್ನು ಪಾಸಿಟಿವ್ ಆಗಿ ಬದಲಾಯಿಸುತ್ತದೆ. ನಿರಂತರ ದರ್ಶನ. ಬಾಗಿಲು ತೆರೆದಿದ್ದರೆ ಓಡಾಡುವಾಗೆಲ್ಲ ದೇವರ ದರ್ಶನ ಸಿಗುತ್ತದೆ. ದೇವರು ಸದಾ ನಮ್ಮನ್ನು ಕಾಯುತ್ತಿದ್ದಾನೆ ಎಂಬ ದೈವಿಕ ಕಣ್ಗಾವಲು ಭಾವನೆ ಮನಸ್ಸಿನಲ್ಲಿರುತ್ತದೆ. ನಿಮ್ಮ ಮನೆ ದಕ್ಷಿಣ ಭಾರತದಲ್ಲಿದೆಯೇ ಅಥವಾ ನೀವು ಉತ್ತರ ಭಾರತದ ಪದ್ಧತಿ ಅನುಸರಿಸುತ್ತಿದ್ದೀರಾ? ಈ ದಿಕ್ಕು ಕೂಡ ನಿಮ್ಮ ಪೂಜೆಯ ಫಲಿತಾಂಶ ನಿರ್ಧರಿಸಬಹುದು. ದಕ್ಷಿಣ ಭಾರತದ ಅನೇಕ ಸಂಪ್ರದಾಯಸ್ಥ ಮನೆಗಳಲ್ಲಿ ಪೂಜೆಯ ನಂತರ ಬಾಗಿಲು ಮುಚ್ಚುವ ಪದ್ಧತಿ ಇದೆ. ಆದರೆ ಉತ್ತರ ಭಾರತದ ಹಲವೆಡೆ ದಿನವಿಡೀ ದರ್ಶನ್ಗಾಗಿ ಬಾಗಿಲು ತೆರೆದಿಡುತ್ತಾರೆ. ಇಲ್ಲಿ ನಾವು ಪ್ರಾಯೋಗಿಕವಾಗಿ ಯೋಚಿಸಬೇಕು. ಮನೆಯಲ್ಲಿ ತೀರಾ ಚಿಕ್ಕ ಮಕ್ಕಳಿದ್ದರೆ ಬಾಗಿಲು ಮುಚ್ಚುವುದೇ ಸುರಕ್ಷಿತ. ಆದರೆ ಪೂಜಾ ಕೋಣೆ ಪ್ರತ್ಯೇಕವಾಗಿದ್ದು ಗಾಳಿ ಬೆಳಕು ಬೇಕಿದ್ದರೆ ಅರ್ಧ ಬಾಗಿಲು ತೆರೆದಿಡುವುದು ಉತ್ತಮ. ನೀವು ಎಷ್ಟೇ ನಿಯಮ ಪಾಲಿಸಿದರೂ ರಾತ್ರಿ ಮಲಗುವ ಮುನ್ನ ಈ ಒಂದು ತಪ್ಪು ಮಾಡಿದರೆ ಏನಾಗಬಹುದು? ಆಧುನಿಕ ಗುರುಗಳು ಹೇಳುವಂತೆ ಭಕ್ತಿ ಮತ್ತು ಶ್ರದ್ಧೆಯೇ ಪೂಜೆಯ ಮೂಲತತ್ವ. ಬಾಗಿಲು ತೆರೆಯುವುದು ಅಥವಾ ಮುಚ್ಚುವುದು ಗೌಣ ವಿಚಾರ, ಆದರೆ ರಾತ್ರಿ ಪದ್ಧತಿ ಮುಖ್ಯ. ಬಹುತೇಕ ಮನೆಗಳಲ್ಲಿ ಹಗಲು ಹೊತ್ತು ತೆರೆದಿಟ್ಟು ರಾತ್ರಿ ಮಲಗುವ ಮುನ್ನ ಬಾಗಿಲು ಮುಚ್ಚುವ ಪದ್ಧತಿ ಇದೆ. ಇದು ದೇವರಿಗೆ ವಿಶ್ರಾಂತಿ ನೀಡುವ ಸಂಕೇತವೂ ಹೌದು. ಹಾಗಾದರೆ ಅಂತಿಮ ತೀರ್ಮಾನವೇನು? ಗೊಂದಲ ಬೇಡ. ನಿಮ್ಮ ದಿನಚರಿಯಲ್ಲಿ ಈ ಸರಳ ಸೂತ್ರವನ್ನು ಅಳವಡಿಸಿಕೊಳ್ಳಿ. ಇದು ಅತ್ಯಂತ ಪರಿಣಾಮಕಾರಿ. ನಿಮ್ಮ ಮನೆಯ ಪಾಸಿಟಿವ್ ಎನರ್ಜಿಯನ್ನು 10 ಪಟ್ಟು ಹೆಚ್ಚಿಸುವ ಆ ಗೋಲ್ಡನ್ ರೂಟೀನ್ ಯಾವುದು ಗೊತ್ತೇ? ಬೆಳಗ್ಗೆ ಪೂಜೆಯ ನಂತರ ಬಾಗಿಲನ್ನು ಸಂಪೂರ್ಣವಾಗಿ ತೆರೆದಿಡಿ, ಶಕ್ತಿ ಪ್ರಸಾರವಾಗಲಿ. ಮಧ್ಯಾಹ್ನ ನೈವೇದ್ಯದ ನಂತರ ಅರ್ಧ ಬಾಗಿಲು ಮುಚ್ಚಿ. ರಾತ್ರಿ ಸಂಜೆ ಆರತಿಯ ನಂತರ ಅಥವಾ ಮಲಗುವ ಮುನ್ನ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಿ. ಅಂತಿಮವಾಗಿ ಸ್ನೇಹಿತರೆ, ಪೂಜಾ ಕೋಣೆಯ ಬಾಗಿಲು ಮುಚ್ಚುವುದರಿಂದಾಗಲಿ ಅಥವಾ ತೆರೆಯುವುದರಿಂದಾಗಲಿ ಪಾಪ ಪುಣ್ಯ ನಿರ್ಧಾರವಾಗುವುದಿಲ್ಲ. ಮುಖ್ಯವಾದುದು ನಿಮ್ಮ ಅಚಲವಾದ ಭಕ್ತಿ ಮತ್ತು ಪೂಜಾ ಕೋಣೆಯ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು. ಈಗ ಹೇಳಿ, ನಿಮ್ಮ ಮನೆಯಲ್ಲಿ ನೀವು ಯಾವ ಪದ್ಧತಿಯನ್ನು ಅನುಸರಿಸುತ್ತಿದ್ದೀರಾ? ಬಾಗಿಲು ಮುಚ್ಚುತ್ತೀರಾ ಅಥವಾ ತೆರೆದಿಡುತ್ತೀರಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರ ಜೊತೆಗೆ ಶೇರ್ ಮಾಡಿ. ಇಂತಹದೇ ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.